ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಆಯುರ್ವೇದಿಕ್ ಫಿಸಿಷಿಯನ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೋದ ಸಂಚಿಕೆಯಲ್ಲಿ ದಂತಧಾವನದ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಮುಖ ಸಂರಕ್ಷಣೆಗೆ ಹಾಗೂ ಬಾಯಿಯ ಹೆಲ್ತ್ ಹೈಜೀನ್, ಓರಲ್ ಹೈಜೀನ್ ಅಂತ ಕರಿತೀವಿ, ಅದನ್ನು ಸಂರಕ್ಷಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಓರಲ್ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಎರಡು ರೀತಿ ಇದೆ. ಒಂದು ಗಂಡೂಷ ಹಾಗೂ ಇನ್ನೊಂದು ಕವಳ. ನಾನು ಒಂದು ವೇಗ್ ಟರ್ಮಿನಾಲಜಿ ಉಪಯೋಗಿಸ್ತೀನಿ. ವಿದೇಶದಲ್ಲೆಲ್ಲ ಇದಕ್ಕೆ ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಿ. ನಾನು ಆಸ್ಟ್ರೇಲಿಯಾ ದೇಶದಲ್ಲಿ 12 ವರ್ಷ ಇದ್ದೆ. ಅಲ್ಲಿ ಈ ಆಯಿಲ್ ಪುಲ್ಲಿಂಗು ನಾವು ಒಂದು ಬ್ಯಾಚ್ ಆಸ್ಟ್ರೇಲಿಯನ್ಸ್ಗೆ ಹೇಳ್ಕೊಟ್ಟಾಗ ಅವರು ಅದನ್ನು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ರು. ಹಾಗೂ ಅದು ತುಂಬ ಪಾಪ್ಯುಲರ್ ಆಗ್ತಾ ಬಂತು. ಇವಾಗ ಆಸ್ಟ್ರೇಲಿಯಲ್ಲಿ ಸಾಕಷ್ಟು ರಿಸರ್ಚ್ಗಳು ನಡೀತಾ ಇದೆ ಈ ಆಯಿಲ್ ಪುಲ್ಲಿಂಗ್ ಬಗ್ಗೆ. ಆಯಿಲ್ ಪುಲ್ಲಿಂಗ್ ಅಂದರೆ ಏನು? ಇವಾಗ ನಾವು ನಮ್ಮ ಮೈಂಡ್ಸೆಟ್ಟು ಬರೀ ಹಲ್ಲುಗಳು ತಿಕ್ಕೊಂಡು ಪಳಪಳ ಮಾಡಿಬಿಟ್ರೆ ನಮ್ಮ ಬಾಯಿ ಹೆಲ್ತ್ ಚೆನ್ನಾಗಿದೆ ಅಂತ ಇರೋ ಕಾನ್ಸೆಪ್ಟು ನಾವು ಮನಸ್ಸಿಂದ ತೆಗಿಬೇಕು. ಒಂದು ಓರಲ್ ಹೆಲ್ತ್ ಅಂದರೆ ನಾವು ಬರೀ ಆ ಇರೋ ಬಾಯಲ್ಲಿರೋ ಜರ್ಮ್ಸು, ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಬೇಕಾಗಿರೋದು ಪ್ರಯೋಗಗಳು ಮಾತ್ರ ಅಲ್ಲ. ನಾವು ಗುಡ್ ಬ್ಯಾಕ್ಟೀರಿಯಾ ಕೂಡ ಬಾಯಲ್ಲಿ ಚೆನ್ನಾಗಿರಬೇಕು, ಜೋಲು ಚೆನ್ನಾಗಿ ಇರಬೇಕು ಬಾಯಲ್ಲಿ, ಸಲೈವೇಷನ್ನು. ನಾನು ಹೇಳಿದೆ, ಆಹಾರ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ನಾವು ಆಹಾರ ಸೇವನೆ ಮಾಡಿದಾಗ 50% ಕೆಲಸ ನಮ್ಮ ಬಾಯಲ್ಲೇ ಆಗತ್ತೆ. ಅದನ್ನು ಸಾಫ್ಟ್ ಮಾಡುತ್ತೆ, ಆ ಸಲೈವ ಅದರಲ್ಲಿ ಮಿಕ್ಸ್ ಆಗತ್ತೆ, ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಹಾಗೂ ನಾವು ಅದನ್ನು ನುಂಗ್ತೀವಿ. ಈ ಸಲೈವ ಪ್ರೊಡಕ್ಷನ್ ಆಗಬೇಕಾದ್ರೆ ನಾವು ಆಯುರ್ವೇದದಲ್ಲಿ ಏನು ಹೇಳುತ್ತೆ ಅಂದರೆ ಕವಳ ಗಂಡೂಷ ಮಾಡಬೇಕು ಅಂತ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬ್ರಷ್ ಯುವರ್ ಟೀತ್, ರಿನ್ಸ್ ಯುವರ್ ಮೌತ್, ಟೇಕ್ ಬಾತ್ ಇಷ್ಟ ಇದೆ. ಇದರಲ್ಲಿ ಮಧ್ಯದಲ್ಲಿ ಕೆಲವು ಸುಮಾರು ವಿಚಾರಗಳು ಆಯುರ್ವೇದ ಹೇಳುತ್ತೆ. ಹಳೆ ಕಾಲದಲ್ಲೆಲ್ಲ ನಾವು ಪ್ರಯೋಗ ಮಾಡಿ ಉಪಯೋಗಿಸ್ಕೊತಾ ಇದ್ದೀವಿ. ಅದು ಒಂದು ಕವಳ ಹಾಗೂ ಗಂಡೂಷ ಪ್ರೊಸೀಜರು. ಈ ಕವಳ ಗಂಡೂಷ ಅಂದರೆ ಏನು ಅಂದರೆ ಮೌತ್ ರಿನ್ಸಿಂಗ್. ಬರೀ ನೀರಲ್ಲಿ ಅಲ್ಲ, ಬರೀ ಯಾವುದೋ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಟಾನಿಕ್ಗಳು ಬ್ಲೂ ಕಲರು, ಯೆಲ್ಲೋ ಕಲರು ಸುಮಾರು ಮಾರ್ಕೆಟಲ್ಲಿ ಸಿಗುತ್ತೆ, ಅವು ಅಲ್ಲ. ಅವಲ್ಲೆಲ್ಲ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ. ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಕವಳ ಗಂಡೂಷ ಅಂತ ಕರಿತೀವಿ. ಸಿಂಪಲ್ಲಾಗಿ ಆಯಿಲ್ ಪುಲ್ಲಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಎಳ್ಳೆಣ್ಣೆ ತಗೊಳ್ಳಿ, ಒಂದು ಬಾಟ್ಲ್ ಕೋಲ್ಡ್ ಪ್ರೆಸ್ಡ್ ಜಿಂಜಲಿ ಆಯಿಲ್. ನಮ್ಮ ದೇಶದಲ್ಲಿ ಹಳೆಯ ಕಾಲದಲ್ಲಿ ಎಲ್ಲ ಎಳ್ಳೆಣ್ಣೆ ಉಪಯೋಗಿಸ್ತಾ ಇದ್ರು. ಈ ಎಳ್ಳೆಣ್ಣೆ ಒಂದು ದಾನಗಳಲ್ಲಿ, ಎಳ್ಳು ಒಂದು ದಾನಗಳಲ್ಲಿ ತುಂಬ ಶ್ರೇಷ್ಠ. ಹೆಂಗೆ ನಾವು ಬಂಗಾರ ದಾನ ಮಾಡೋದು, ಭೂದಾನ ಮಾಡೋದು, ಕನ್ಯಾದಾನ ಮಾಡೋದು ಶ್ರೇಷ್ಠನೋ, ಅದರಲ್ಲಿ ಒಂದು ಶ್ರೇಷ್ಠ ಗೋದಾನ, ಅದ್ರ ಜೊತೆಗೆ ಇನ್ನೊಂದು ಎಳ್ಳಿನ ದಾನ ಶ್ರೇಷ್ಠ. ಈ ಎಳ್ಳೆಣ್ಣೆದು ಅಷ್ಟು ಒಳ್ಳೆ ಪ್ರಾಪರ್ಟೀಸು, ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗಿರೋದು ಇದೆ ಅದರಲ್ಲಿ. ಈ ಎಳ್ಳೆಣ್ಣೆ ನೀವು ಒಂದು ಅರ್ಧ ಲೀಟ್ರ್ ತೊಗೊಂಬಂದು ನಿಮ್ಮ ಬಾತ್ರೂಮ್ ಆ ಟೂತ್ ಪೇಸ್ಟ್ ಕ್ಯಾಬಿನೆಟಲ್ಲಿ ಇಟ್ಬಿಡಿ. ಇದು ಮೊದಲನೇ ಸ್ಟೆಪ್ಪು. ಯಾಕಂದರೆ ನೀವು ಗಂಡೂಷ ಮಾಡಬೇಕು ಅಂದರೆ ತಿರ್ಗಾ ನೀವು ಬ್ರಷ್ ಎಲ್ಲ ಮಾಡಿದ್ಮೇಲೆ ಅಯ್ಯೋ ಯಾರು ಅಡುಗೆ ಮನೆಗೆ ಹೋಗಿ ಅದನ್ನು ತೊಗೊಂಬರ್ತಾನೆ ಅನ್ನೋ ಬದಲು ಅದೊಂದು ಬಾಟ್ಲಲ್ಲಿ ಹಾಕಿ ತೊಗೊಂಬಂದು ಇಟ್ಬಿಡಿ. ನೀವು ಹಲ್ಲೆಲ್ಲ ತಿಕ್ಕಿದ ಮೇಲೆ ಒಂದೇ ಒಂದು ಕ್ಯಾಪು ಅಥವಾ 2-3 ಕ್ಯಾಪು ಎಣ್ಣೆ ಬಾಯಲ್ಲಿ ಹಾಕ್ಕೊಳ್ಳಿ. ಅದನ್ನು ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ಬಾಯಲ್ಲಿ. ಫಸ್ಟು 1 ನಿಮಿಷ ಇಟ್ಕೊಳ್ಳಿ, ಆಮೇಲೆ 2 ನಿಮಿಷ, 3 ನಿಮಿಷ. ಹಂಗೆ 3 ನಿಮಿಷ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಈ ಎಳ್ಳೆಣ್ಣೆ ಗುಣಗಳೆಲ್ಲ ನಮ್ಮ ಓರಲ್ ಹೈಜೀನ್ಗೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ ಎಣ್ಣೆ ವಾತದೋಷ ಕಮ್ಮಿ ಮಾಡುತ್ತೆ ಅಂತ ಹೇಳ್ತೀವಿ. ನಾವು ಬಾಯಲ್ಲಿ ಕಾನ್ಸ್ಟೆಂಟಾಗಿ ಕೆಲಸ ಇದೆ ಬಾಯಿಗೆ, ಮಸಲ್ಸ್ಗೆ.
ಮಾತಾಡೋಕ್ಕೆ ನಾವು ಉಪಯೋಗಿಸ್ಕೊತೀವಿ. ಹಾಗೂ ಆಹಾರ ಕಚ್ಚೋದು, ಅದನ್ನು ನುಂಗೋದು ಎಲ್ಲ ವಾತದ್ದು ತುಂಬ ಕೆಲಸಗಳಿರುತ್ತೆ ಇದರಲ್ಲಿ. ಎಣ್ಣೆ ಹಾಕೊಳ್ಳೋದ್ರಿಂದ ವಾತನ ಶಮನೆ ಮಾಡುತ್ತೆ. ಆ ಮಸಲ್ಸು, ಗಮ್ಸು, ಹಲ್ಲುಗಳಿಗೆಲ್ಲ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ, ವಾತ ಕಮ್ಮಿ ಮಾಡುತ್ತೆ. ಆ ಜಿಂಜಲಿ ಆಯಿಲ್ ಪ್ರಾಪರ್ಟೀಸ್ ಕೂಡ ತುಂಬ ಸೇರಿಕೊಳ್ಳುತ್ತೆ. ಅಥವಾ ಎಣ್ಣೆಯನ್ನು ಸುಮ್ಮನೆ ಬಾಯಲ್ಲೇ ಇಟ್ಕೊಳ್ಳಿ, ಅದಕ್ಕೆ ಗಂಡೂಷ ಅಂತ ಕರಿತೀವಿ. ಅಥವಾ ಅದನ್ನು ಮುಕ್ಕಳಿಸ್ಕೊಳ್ಳಿ. ಮುಕ್ಕಳಿಸ್ಕೊಳ್ಳೋದ್ರಿಂದ ಇದಕ್ಕೆ ಕವಳ ಅಂತ ಕರಿತೀವಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಕಡೆ ಹೋಗುತ್ತೆ. ಕವಳ, ಗಂಡೂಷ ಎರಡು ಎಣ್ಣೆಯಲ್ಲಿ ಮಾಡೋದ್ರಿಂದ ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಸಲೈವೇಷನ್ ಚೆನ್ನಾಗಾಗತ್ತೆ, ಗುಡ್ ಬ್ಯಾಕ್ಟೀರಿಯಾಗಳದ್ದು ಫಾರ್ಮೇಷನ್ ಚೆನ್ನಾಗಿರುತ್ತೆ ಬಾಯಲ್ಲಿ. ಹಾಗೂ ಈ ನಾಲಿಗೆ ಒಂದು ಮಸ್ಕ್ಯುಲರ್ ಆರ್ಗನ್ ಥರ ಇದು ಅದಕ್ಕೂ ಒಳ್ಳೆ ವಾತ ಶಮನ ಆಗುತ್ತೆ. ನಾವು ಹೆಂಗೆ ಕೈಗೆ ಎಣ್ಣೆ ಹಾಕೊಂಡು ತಿಕ್ಕೊಂಡ್ರೆ ಅಲ್ಲಿ ಸ್ವಲ್ಪ ನಮ್ಗೆ ಆರಾಮ ಅನಿಸುತ್ತೋ ಹಾಗೆ ನಾಲಿಗೆಗೂ ಕೂಡ ಅನಿಸುತ್ತೆ. ಗಮ್ಸ್ಗೂ ಕೂಡ ಮಸಾಜ್ ಮಾಡ್ದಂಗೆ ಆಗತ್ತೆ. ಸೊ ಇದು ಆಯಿಲ್ ಪುಲ್ಲಿಂಗ್. ನಮ್ಮ ದೇಶದ, ನಮ್ಮ ಸಂಸ್ಕೃತಿ, ಆಯುರ್ವೇದದ ದಿನಚರ್ಯೆ ಬಾಯಲ್ಲಿ ಎಣ್ಣೆ ಹಾಕ್ಕೊಂಡು ಮುಕ್ಕಳಿಸ್ಕೊಳ್ಳೋದು. ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ನೀವು ಅಳವಡಿಸ್ಕೊಂಡಿದ್ದ ಮೇಲೆ ಇದರದ್ದು ಪರಿಣಾಮಗಳು ನಿಮಗೇ ಗೊತ್ತಾಗತ್ತೆ. 3 ತಿಂಗಳು ಸತತವಾಗಿ 90 ದಿವಸ ಮಾಡಿ ನೀವು ಆಹಾರ ತಿನ್ನೋದು ಇನ್ನೂ ರುಚಿಯಾಗಿರುತ್ತೆ. ಯಾವ ಥರದ್ದು ಕತ್ತು ನೋವು ಬರಲ್ಲ, ಯಾವ ಥರದ್ದು ಬಾಯಿ ನೋವು ಬರಲ್ಲ, ಹಲ್ಲು ನೋವು ಬರಲ್ಲ, ಯಾವ ಥರದ್ದು ಅಲರ್ಜಿಗಳು ಬೇಗ ಆಗಲ್ಲ, ತಲೆನೋವು ಸ್ಟ್ರೆಸ್ಗಳು ಬರಲ್ಲ, ಕಿವಿ ನೋವುಗಳು ಜಾಸ್ತಿ ಬರಲ್ಲ. ಸೊ ಎಣ್ಣೆ ಮುಕ್ಕಳಿಸ್ಕೊಳ್ಳೋದು, ಎಣ್ಣೆ ಬಾಯಲ್ಲಿ ಇಟ್ಕೊಳ್ಳೋದಕ್ಕೆ ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಿ. ಇದನ್ನು ನಾವೆಲ್ಲ ಶುರು ಮಾಡಬೇಕು. ಆಯಿಲ್ ಪುಲ್ಲಿಂಗ್ ಅಂತ ವಿಚಾರ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಯಾವ್ಯಾವ ಥರದ್ದು ಕಷಾಯಗಳು ಹೆಂಗೆ ಉಪಯೋಗಿಸ್ಕೊಬೋದು ಓರಲ್ ಹೈಜೀನ್ಗೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.